ನಿಸ್ಪೃಹ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಒಂದೆರಡು ಮಾಹಿತಿನ ತಿಳಿದುಕೊಳ್ಳೋಣ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. 17 ತಿಂಗಳು ಭಾರತದ ಪ್ರಧಾನಿಯಾಗಿದ್ದ ಶಾಸ್ತ್ರೀಜಿಯವರು 17 ವರ್ಷ ಪ್ರಧಾನಿಯಾಗಿದ್ದ ನೆಹರೂರವರ ಜನಪ್ರಿಯತೆಯನ್ನು ಮತ್ತು ಸಾಧನೆಯನ್ನು ಮೀರಿಸುವಂತಹ ಕೆಲಸಗಳನ್ನ ಮಾಡಿದರು. ಅವತ್ತು ಶಾಸ್ತ್ರೀಜಿ ಅಪ್ಪಿತಪ್ಪಿ ಮತ್ತೆ 2 ಗಂಟೆ ಯುದ್ಧ ಮುಂದುವರೆದಿದ್ದರೆ ಭಾರತೀಯ ಸೇನೆ ಪಾಕಿಸ್ತಾನದ ಲಾಹೋರ್ ತನಕ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿಬಿಡ್ತಾ ಇತ್ತು. ಈ ಅನಾಹುತದಿಂದ ಎಚ್ಚೆತ್ತ ಪಾಕಿಸ್ತಾನ ಅಮೆರಿಕದ ಮುಂದೆ ಮಂಡಿಯೂರಿ ಯುದ್ಧನ ನಿಲ್ಲಿಸೋದಕ್ಕೆ ಸೂಚಿಸಬೇಕು ಭಾರತಕ್ಕೆ ಅಂತ ಹೇಳಿ ಗೋಗರಿತು. ಆಗ ಅಮೆರಿಕದ ಗೋಧಿ ಭಾರತಕ್ಕೆ ಆಮದಾಗ್ತಾ ಇರ್ತಕ್ಕಂಥ ಒಂದು ಸಂದರ್ಭ. ಆ ಗೋಧಿ ಗುಣಮಟ್ಟ ಹೇಗಿತ್ತಪ್ಪ ಅಂದರೆ ಪ್ರಾಣಿಗಳು ಕೂಡ ತಿನ್ನೋದಕ್ಕೆ ಚೆನ್ನಾಗಿರಲಿಲ್ಲ. ಅಷ್ಟು ಅಸಾಧ್ಯವಾದಂತಹ ಕಳಪೆ ಗುಣಮಟ್ಟದ ಗೋಧಿಯಾಗಿತ್ತು. ಈ ಆಮದು ಒಪ್ಪಂದಕ್ಕೆ ಸಹಿ ಹಾಕಿದ್ದು ಜವಾಹರ್ಲಾಲ್ ನೆಹರು ಅವರು. ಪಾಕಿಸ್ತಾನದ ಜೊತೆಗಿನ ಯುದ್ಧವನ್ನು ನಿಲ್ಲಿಸ್ತಾ ಇದ್ದರೆ ಭಾರತಕ್ಕೆ ಗೋಧಿಯನ್ನು ರಫ್ತನ್ನು ನಿಲ್ಲಿಸ್ತೇವೆ ಅಂತ ಹೇಳಿ ಸೂಚನೆ ಕೊಟ್ಟಂಥ ಅಮೆರಿಕಕ್ಕೆ ಶಾಸ್ತ್ರಿಯವರು ಒಂದು ಮಾತನ್ನು ಹೇಳ್ತಾರೆ. ನಿಲ್ಲಿಸಿ, ತೊಂದರೆ ಇಲ್ಲ, ಹೊಟ್ಟೆಗೆ ಆಹಾರವಿಲ್ಲದಿದ್ದರೆ ಭಾರತೀಯರು ಸಾಯುತ್ತಾರೆ. ದುಡ್ಡು ಕೊಟ್ಟು ನಿಮ್ಮ ಕಳಪೆ ಗುಣಮಟ್ಟದ ಗೋಧಿಯನ್ನು ತಿಂದು ಆರೋಗ್ಯ ಕೆಡಿಸಿಕೊಳ್ಳೋದಕ್ಕಿಂತ ಹಸಿವಿಂದ ಸಾಯೋದೇ ವಾಸಿ ಬಿಡಿ ಅಂತ ಹೇಳಿಬಿಟ್ರು. ಇಂದಿನಿಂದ ನಿಮ್ಮ ಗೋಧಿ ನಮಗೆ ಬೇಕಿಲ್ಲ ಅಂತ ಕೂಡ ಹೇಳಿದರು. ಆ ತೀಕ್ಷ್ಣ ಪ್ರತಿಕ್ರಿಯೆಯಿಂದ ಮತ್ತಷ್ಟು ಮೈಪರಿಸ್ಕೊಳ್ತು ಅಮೆರಿಕ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ದೇಶದ ಜನತೆಯನ್ನು ಉದ್ದೇಶಿಸಿ ಶಾಸ್ತ್ರೀಜಿ ಮಾತನಾಡ್ತಾರೆ. ಪಾಕಿಸ್ತಾನದೊಂದಿಗೆ ಯುದ್ಧ ನಡೀತಾ ಇದೆ. ದೇಶಕ್ಕೆ ಅಮೆರಿಕಾದಿಂದ ಗೋಧಿ ಆಮದಾಗೋದು ನಿಂತಿದೆ. ದೇಶದ ಜನ ಸಹಕರಿಸಬೇಕು. ನೀವು ನೇರವಾಗಿ ಸೇನೆಗೆ ಧನ, ಆಹಾರವನ್ನು ಸಹಾಯ ಮಾಡಬಹುದು, ಅಥವಾ ಪ್ರತಿ ಸೋಮವಾರ ನೀವು ಉಪವಾಸ ವ್ರತವನ್ನು ಆಚರಿಸುವ ಮೂಲಕ ಸಹಕರಿಸಬಹುದು. ಇದರಿಂದ ದೇಶದ ಹಣಕಾಸಿನ ವ್ಯವಹಾರ ಸರಾಗವಾಗಿ ನಡೆಯುತ್ತೆ. ಇಲ್ಲದಿದ್ದರೆ ದೇಶ ಆರ್ಥಿಕ ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿದರು. ಅವರ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ದೇಶದ ಜನಮನವನ್ನು ತಲುಪಿತು. ಶಾಸ್ತ್ರೀಜಿಯವರ ಈ ಕರೆಗೆ ಇಡೀ ದೇಶ ಓಗೊಡುತ್ತೆ. ಹಲವರು ಸೇನೆಗೆ ಸಹಾಯ ಕೂಡ ಮಾಡ್ತಾರೆ. ಲಕ್ಷಾಂತರ ಜನ ಸೋಮವಾರದ ಉಪವಾಸವನ್ನು ಆರಂಭಿಸಿದ್ರು. ಸ್ವತಃ ಶಾಸ್ತ್ರೀಜಿಯವರು ಕೂಡ ಸೋಮವಾರದಿಂದ ಉಪವಾಸ ವ್ರತವನ್ನು ಕೈಗೊಂಡರು. ಶಾಸ್ತ್ರೀಜಿಯವರ ಪತ್ನಿ ಲಲಿತಾದೇವಿಯವರು ಅನಾರೋಗ್ಯ ಪೀಡಿತರಾಗಿದ್ದರು. ಮನೆ ಕೆಲಸಕ್ಕಂತ ಕೆಲಸದವಳೊಬ್ಬಳು ಬರ್ತಾಯಿದ್ಲು. ಶಾಸ್ತ್ರೀಜಿಯವರು ಮಹಿಳೆಗೆ ಹೇಳಿಬಿಟ್ರಂತೆ, ಇನ್ಮೇಲೆ ನೀನು ಬರಬೇಡ. ಆಕೆ ಹೇಳ್ತಾಳೆ, ಅಲ್ಲ, ನಿಮ್ಮ ಬಟ್ಟೆಯನ್ನು ತೊಳೆಯೋದು ಯಾರು, ಮನೆಯನ್ನು ಸ್ವಚ್ಛಗೊಳಿಸೋದು ಯಾರು, ನಿಮ್ಮ ಪತ್ನಿಯ ಆರೈಕೆನಮ್ಮ ಯಾರು ಮಾಡ್ತಾರೆ ಸ್ವಾಮಿ ಅಂತ ಕೇಳಿದ್ಲು. ದೇಶಕ್ಕಾಗಿ ಇದು ಅನಿವಾರ್ಯ ಅಮ್ಮ, ನಿನಗೆ ಕೊಡೋ ಸಂಬಳ ಹಣವಾದರೂ ಉಳಿದೀತು, ದೇಶದ ಒಳತಿಗೆ ಆದೀತು ಅಂತ ಹೇಳ್ತಾರೆ. ನಂತರ ಮನೆಯ ಪ್ರತಿಯೊಂದು ಕೆಲಸನೂ ಶಾಸ್ತ್ರೀಜಿಯವರೇ ನಿಭಾಯಿಸ್ತಾ ಇದ್ರಂತೆ. ಶಾಸ್ತ್ರೀಜಿಯವರ ಮಕ್ಕಳಿಗೆ ಇಂಗ್ಲೀಷ್ ಹೇಳ್ಕೊಡೋದಕ್ಕೆ ಟ್ಯೂಟರ್ ಬರ್ತಾಯಿದ್ರು. ಅವರನ್ನು ಕೆಲಸದಿಂದ ವಿಮುಕ್ತಗೊಳಿಸ್ಬಿಡ್ತಾರೆ. ಮಕ್ಕಳು ಇಂಗ್ಲೀಷ್ನಲ್ಲಿ ಫೇಲ್ ಆಗ್ತಾರೆ ಅಂತ ಹೇಳಿ ಟ್ಯೂಟರ್ ಹೇಳಿದಾಗ ಶಾಸ್ತ್ರೀಜಿ, ಆಗಲಿ ಬಿಡಿ, ಇಂಗ್ಲೀಷ್ ನಮ್ಮ ಭಾಷೆ ಅಲ್ಲ, ಇಂಗ್ಲೀಷು ಹಿಂದಿಯನ್ನು ಬರೆದ್ರೆ ಅವರು ಫೇಲ್ ಆಗ್ತಾರೆ ಅಂತ ಹೇಳಿ ನಕ್ರಂತೆ. ಒಂದಿನ ಶಾಸ್ತ್ರೀಜಿಯವರ ಪತ್ನಿ ಹರಿದು ಹೋಗಿರೋ ಅವರ ಧೋತಿಯನ್ನು ನೋಡಿ, ಒಂದು ಹೊಸ ಧೋತಿನಾದರೂ ತಗೋಬಾರ್ದಾ ಅಂತ ಕೇಳ್ತಾರೆ. ಅದನ್ನು ಕೊಳ್ಳೋದಕ್ಕೆ ಹಣ ಎಲ್ಲಿದೆ ಅಂತಾರೆ ಶಾಸ್ತ್ರೀಜಿ. ಬರೋ ಸಂಬಳವನ್ನು ಬಿಟ್ಟಾಗಿದೆ, ಮನೆ ಖರ್ಚುಗಳನ್ನ ಕಡಿಮೆ ಮಾಡು ಸಾಕು ಅಂತ ಹೇಳಿಬಿಡ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಫಿಯಾಟ್ ಕಾರ್ ಖರೀದಿ ಮಾಡೋದಕ್ಕೆ ಅಂತ PNB ಬ್ಯಾಂಕಲ್ಲಿ 5,000 ರೂಪಾಯಿ ಸಾಲ ಮಾಡಿದ್ರಂತೆ. ಅವರ ಅಕಾಲಿಕ ಮರಣದ ಬಳಿಕ PNB ಬ್ಯಾಂಕ್ ಅವರ ಸಾಲವನ್ನು ಮನ್ನಾ ಮಾಡಲು ಮುಂದಾಯಿತು. ಶಾಸ್ತ್ರೀಜಿಯ ಪತ್ನಿ ನಯವಾಗಿ ಇದನ್ನು ತಿರಸ್ಕರಿಸ್ತಾರೆ. ತನ್ನ ಗಂಡನ ಪೆನ್ಷನ್ ಹಣದಲ್ಲಿ 5,000ವನ್ನು ಕಂತಿನ ಮೂಲಕ ಪಾವತಿ ಮಾಡ್ತಾ ಬಂದ್ರಂತೆ. ಪ್ರಧಾನಿ ಮತ್ತು ಅವರ ಕುಟುಂಬ ಅಂದರೆ ಹೇಗಿತ್ತು ನೋಡಿ. ಅದೇ ನಾವು ಅಕ್ಟೋಬರ್ 2ರಂದು ಶಾಸ್ತ್ರೀಜಿಯವರ ಜನ್ಮದಿನವನ್ನು ಆಚರಿಸೋದೇ ಇಲ್ಲ. ಅವರೇ ಆ ಕ್ಷಣದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ವ್ಯಕ್ತಿಯಾಗಿದ್ದರು. ಅವರ ಸಾವಿನ ಮೂಲ ಈಗಲೂ ಕೂಡ ಅರ್ಥ ಆಗಿಲ್ಲ. ಇಂಥದ್ರಲ್ಲಿ
ಈ ಸರಳ ಸಜ್ಜನ ಮಹಾಪುರುಷನನ್ನು ನಾವು ಮತ್ತೆ ಮತ್ತೆ ಸ್ಮರಿಸಬೇಕು ಅಂತ ಹೇಳಿ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಿಜವಾದ ಸತ್ಯವನ್ನು ಸಾರುತ್ತಾ ಬದುಕಿದಂಥ ಪ್ರಾಮಾಣಿಕ ವ್ಯಕ್ತಿ ಮಹಾತ್ಮ ಅಂತಲೇ ಹೇಳ್ಬೋದು. ಶ್ರೀ ನಿಸ್ಪೃಹ ನಾಯಕ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನು. ಅಕ್ಟೋಬರ್ 2 ಯಾರ ಹುಟ್ಟಿದಬ್ಬ ಹೇಳಿ? ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹುಟ್ಟಿದಬ್ಬ ಕೂಡ ಅನ್ನೋದನ್ನು ಮರೆಯೋದು ಬೇಡ.